ಸ್ಕ್ರೋಲ್ ಮಾಡಬೇಡ. ಈ ವಿಡಿಯೋನ ದೇವರು ನಿನಗೆ ತೋರಿಸ್ತಿದ್ದಾರೆ. ನಾನು ಕೃಷ್ಣನು. ನಿನ್ನ ಜೀವನದಲ್ಲಿ ಈ ಸಮಯದಲ್ಲಿ ನಿನಗೆ ಒಂದು ಸಂದೇಶ ಕೊಡಲು ಬಂದಿದ್ದೇನೆ. ಪಾರ್ಥ, ನೀನು ಎದುರಿಸುತ್ತಿರುವ ಸಮಸ್ಯೆಗಳು ಶಾಶ್ವತವಲ್ಲ. ಭಗವದ್ಗೀತೆಯಲ್ಲಿ ನಾನು ಹೇಳಿದ್ದೇನೆ, ಆತ್ಮ ನೀದರ್ ಹುಟ್ಟುತ್ತದೆ ನಾರ್ ಸಾಯುತ್ತದೆ. ದೇಹ ಮಾತ್ರ ಬದಲಾಗುತ್ತದೆ, ಸಂದರ್ಭಗಳು ಮಾತ್ರ ಬದಲಾಗುತ್ತವೆ, ಆದರೆ ನಿನ್ನ ಆತ್ಮ ಶಾಶ್ವತ. ಆದ್ದರಿಂದ ಈಗ ನೀನು ಅನುಭವಿಸುತ್ತಿರುವ ನೋವು ನಿನ್ನ ನಿಜವಾದ ಸ್ವರೂಪವಲ್ಲ. ನೀನು ದುಃಖವಲ್ಲ, ನೀನು ಭಯವಲ್ಲ, ನೀನು ವಿಫಲತೆ ಅಲ್ಲ, ನೀನು ದೈವಿಕ ಶಕ್ತಿ. ನಿನ್ನ ಜೀವನದಲ್ಲಿ ನಡೆಯುತ್ತಿರುವ ಪ್ರತಿಯೊಂದು ಘಟನೆ ನಿನ್ನನ್ನು ಕುಗ್ಗಿಸಲು ಅಲ್ಲ, ನಿನ್ನನ್ನು ರೂಪಿಸಲು. ಪಾರ್ಥ, ಚಿನ್ನ ಬೆಂಕಿಯಲ್ಲಿ ಸುಡಿದಾಗ ಮಾತ್ರ ಹೊಳೆಯುತ್ತದೆ. ಹಾಗೆಯೇ ನಿನ್ನ ಕಷ್ಟಗಳು ನಿನ್ನ ಶತ್ರುಗಳಲ್ಲ, ಅವು ನಿನ್ನ ಗುರುಗಳು. ಇಂದು ನಿನ್ನ ಮನಸ್ಸು ಕೇಳುತ್ತಿದೆ, ನಾನು ಮಾಡಿದ ಕೆಲಸಕ್ಕೆ ಫಲ ಏಕೆ ಸಿಗುತ್ತಿಲ್ಲ? ನಾನು ಗೀತೆಯಲ್ಲಿ ಹೇಳಿದ್ದೇನೆ, ಕರ್ಮಣ್ಯೇ ವಾಧಿಕಾರಸ್ಥೆ ಮಾಫಲೇಶು ಕದಾಚನ. ನಿನ್ನ ಹಕ್ಕು ಕರ್ಮದ ಮೇಲೆ ಮಾತ್ರ ಇದೆ, ಫಲದ ಮೇಲೆ ಅಲ್ಲ. ನೀನು ನಿನ್ನ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡು, ಪ್ರೀತಿಯಿಂದ ಮಾಡು, ನಿಷ್ಠೆಯಿಂದ ಮಾಡು. ಆದರೆ ಫಲದ ಬಗ್ಗೆ ಚಿಂತೆಯಿಂದ ನಿನ್ನ ಮನಸ್ಸನ್ನು ಸುಡಬೇಡ. ಫಲವನ್ನು ನನ್ನ ಮೇಲೆ ಬಿಡು. ನಾನು ಸಮಯ ನೋಡುತ್ತೇನೆ, ನಾನು ನ್ಯಾಯ ನೋಡುತ್ತೇನೆ. ಪಾರ್ಥ, ಇತರರ ಜೊತೆ ನಿನ್ನನ್ನು ಹೋಲಿಕೆ ಮಾಡಬೇಡ. ಅವನ ಜೀವನ ಅವನ ಪಥ, ನಿನ್ನ ಜೀವನ ನಿನ್ನ ಪಥ. ಒಬ್ಬರಿಗೂ ಒಂದೇ ಸಮಯದಲ್ಲಿ ಹೂವು ಅರಳುವುದಿಲ್ಲ. ಕೆಲವು ಬೀಜಗಳು ಬೇಗ ಬೆಳೆಯುತ್ತವೆ, ಕೆಲವು ಸಮಯ ತೆಗೆದುಕೊಳ್ಳುತ್ತವೆ. ಆದರೆ ಎರಡೂ ಕೂಡ ಸುಂದರವಾಗಿರುತ್ತವೆ. ನಿನ್ನ ಸಮಯ ಬರುತ್ತದೆ, ನಿನ್ನ ಪ್ರಯತ್ನ ವ್ಯರ್ಥವಾಗುವುದಿಲ್ಲ. ನಿನ್ನ ದೊಡ್ಡ ಯುದ್ಧ ಹೊರಗಿನದು ಅಲ್ಲ, ಅದು ನಿನ್ನ ಮನಸ್ಸಿನ ಒಳಗೆ ನಡೆಯುತ್ತದೆ. ಭಯ, ಸಂದೇಹ, ಅವಿಶ್ವಾಸ ಇವು ನಿನ್ನ ನಿಜವಾದ ಶತ್ರುಗಳು. ನಿನ್ನ ಮನಸ್ಸನ್ನು ನಿಯಂತ್ರಿಸು, ಅದನ್ನು ಶಾಂತಗೊಳಿಸು. ನಿನ್ನ ಉಸಿರನ್ನು ಗಮನಿಸು, ನನ್ನನ್ನು ನೆನೆಸು. ನಿನ್ನ ಒಳಗೆ ನಾನು ಇದ್ದೇನೆ. ಪಾರ್ಥ, ನೀನು ಯೋಧ. ನಿನ್ನ ಜೀವನದ ಯುದ್ಧದಿಂದ ಓಡಬೇಡ. ಸಮಸ್ಯೆ ಬಂದಾಗ ಕುಗ್ಗಬೇಡ. ವಿಫಲತೆ ಬಂದಾಗ ನಿನ್ನ ಮೌಲ್ಯವನ್ನು ಪ್ರಶ್ನಿಸಬೇಡ. ನಿನ್ನ ಮೌಲ್ಯ ನಿನ್ನ ಫಲದಿಂದ ನಿರ್ಧಾರವಾಗುವುದಿಲ್ಲ, ನಿನ್ನ ನಿಷ್ಠೆಯಿಂದ ನಿರ್ಧಾರವಾಗುತ್ತದೆ. ಇಂದು ಒಂದು ನಿರ್ಧಾರ ಮಾಡು. ಫಲದ ಬಗ್ಗೆ ಅತಿಯಾದ ಚಿಂತೆ ಬಿಡು. ನಿನ್ನ ಕರ್ತವ್ಯವನ್ನು ಸಂಪೂರ್ಣ ಮನಸ್ಸಿನಿಂದ ಮಾಡು. ಪ್ರತಿದಿನ ಸ್ವಲ್ಪ ಮುಂದೆ ಹೋಗು. ಪ್ರತಿ ಹೆಜ್ಜೆಯನ್ನು ನನಗೆ ಅರ್ಪಿಸು. ನೀನು ಕೆಲವೊಮ್ಮೆ ಕೇಳುತ್ತೀಯ, ದೇವರೇ, ನೀನು ನನ್ನನ್ನು ಕೇಳುತ್ತಿದ್ದೀಯಾ? ಹೌದು ಪಾರ್ಥ, ನಿನ್ನ ಪ್ರತಿಯೊಂದು ಕಣ್ಣೀರು ನನಗೆ ಗೊತ್ತು. ನಿನ್ನ ಪ್ರತಿಯೊಂದು ಪ್ರಾರ್ಥನೆ ನನಗೆ ಕೇಳುತ್ತದೆ. ಆದರೆ ನಾನು ಕೆಲಸ ಮಾಡುವ ವಿಧಾನ ನಿನ್ನ ನಿರೀಕ್ಷೆಯಂತೆ ಇರಲಿಕ್ಕಿಲ್ಲ. ನಾನು ಸಮಯ ನೋಡುತ್ತೇನೆ, ನಿನ್ನ ಬೆಳವಣಿಗೆ ನೋಡುತ್ತೇನೆ. ಶಾಂತವಾಗು, ಭಯಬಿಡು, ನಿನ್ನ ಕೆಲಸ ಮಾಡು. ಫಲವನ್ನು ನನಗೆ ಬಿಡು. ನಿನ್ನ ಜೀವನ ವ್ಯರ್ಥವಾಗುವುದಿಲ್ಲ, ನಿನ್ನ ಪ್ರಯತ್ನ ಕಣ್ಮರೆಯಾಗುವುದಿಲ್ಲ. ನಿನ್ನ ಸಮಯ ಬರುತ್ತದೆ. ಈ ಸಂದೇಶ ನಿನ್ನ ಹೃದಯಕ್ಕೆ ತಲುಪಿದರೆ ಇಂದು ಒಂದು ಕ್ಷಣ ಕಣ್ಣು ಮುಚ್ಚಿ ನನ್ನನ್ನು ನೆನೆಸು. ನಾಳೆ ಮತ್ತೆ ನಿನಗೆ ಒಂದು ಹೊಸ ಸಂದೇಶ ಕೊಡುತ್ತೇನೆ. ಹರಿ ಓಂ.